ಶಿವಾಜಿ ಪಾತ್ರದಲ್ಲಿ ನಟಿಸಲು ಒಪ್ಪಿಗೆ ಸೂಚಿಸಿದ್ದಂತಹ ರಿಷಬ್ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆಯಾಗಿತ್ತು. ಈ ನಡುವೆ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾದಲ್ಲಿ ನಟಿಸಲು ಅವಕಾಶ ಸಿಕ್ಕಿರುವುದು ನನ್ನ ಅದೃಷ್ಟ, ನನಗೆ ದಕ್ಕಿದ ಗೌರವ. ಈ ಕಥೆಗೆ ಒಂದು ಕ್ಷಣವೂ ಕೂಡ ಆಲೋಚನೆ ಮಾಡದೆ ನಾನು ಒಪ್ಪಿಗೆ ಸೂಚಿಸಿದೆ ಅಂತ ರಿಷಬ್ ಹೇಳ್ಕೊಂಡಿದ್ದಾರೆ. ಇಂತಹ ಚಿತ್ರದಲ್ಲಿ ನಟಿಸ್ತಾ ಇರೋದು ನನ್ನ ಹೆಮ್ಮೆಯ ವಿಚಾರ. ನಾನು ಶಿವಾಜಿ ಅಭಿಮಾನಿ, ಅವರ ಪಾತ್ರಕ್ಕೆ ಜೀವ ತುಂಬಲು ಕಾತರನಾಗಿದ್ದೀನಿ ಅಂತ ತಿಳಿಸಿದ್ದಾರೆ. ಆಯಿತು, ಈಗೇನು ಮಾಡೋದು, ಅವ್ರು ಮಾಡೇ ಮಾಡ್ತೀನಿ ಅಂತಾರಪ್ಪ, ಬೇಡ ಅಂದ್ರೆ ನೋಡಬೇಡಿ ಅಷ್ಟೇ. ಸಿನಿಮಾ ರೂಪದಲ್ಲಿ ನೋಡಬೇಕು ಅಷ್ಟೇ. ಪಾಯಿಂಟ್ ಈಸ್ ದಟ್ ಅಷ್ಟೇ. ಅತಿ ಸಣ್ಣ ರೈತರಿಗೆ RBI ರಿಲೀಫ್ ಕೊಟ್ಟಿದೆ. ರೈತರಿಗೆ ನೀಡುವ ಅಡಮಾನ ರಹಿತ ಕೃಷಿ ಸಾಲದ ಮಿತಿನ ಹೆಚ್ಚಿಸ್ಕೊಂಡಿದೆ. ಯಾವುದೇ ಅಡಮಾನ ಇಲ್ಲದೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡಿಬೋದು ಅಂತ ಹೇಳಿದ್ದಾರೆ. ಅಲ್ಲಿ ಫೈಟಿಂಗಿಗೆ ಬಂದಿದ್ದಾರಲ್ಲ ಪಂಜಾಬಿಂದ, ಬರೀ ಪಂಜಾಬ್ನವರೇ, ಅದು ಬೇರೆಯವರಿಲ್ಲ ಅಲ್ಲಿ ರೈತರು, ಅವ್ರದ್ದೊಬ್ಬರದೇ ಗಲಾಟೆ ಜಾಸ್ತಿ. ಯಾಕೆಂದರೆ ಅದು ಗೋಧಿ ಸೆಟ್ಲ್ ಆಗ್ಬಿಟ್ರೆ ಅವ್ರಿಗೆಲ್ಲ ಸೆಟ್ಲ್ ಆದಂಗೆ ವರ್ಲ್ಡಲ್ಲಿ. ಅದರ ಹೆಸರಿನಲ್ಲಿ ಉಳಿದವ್ರನ್ನೆಲ್ಲ ಎಳ್ಕೊತಾರೆ ಅವರು. ಅವ್ರು ಹೇಳೋದು ಎಲ್ಲ ಸಾಲ ಮನ್ನಾ ಮಾಡಿ ಅಂತಾರೆ. ಹೆಂಗೋ ಒಟ್ಟಲ್ಲಿ ಹೇಳ್ತಾರೆ ಅವರು. ಸರಿ, ಈಗ ನಿರೀಕ್ಷೆಯಂತೆ RBI ಪ್ರಮುಖ ಬಡ್ಡಿ ದರ ಯಥಾಸ್ಥಿತಿಯಲ್ಲಿ ಮುಂದುವರಿಸಿದೆ. 6.6ರಲ್ಲೇ ಇಟ್ಕೊಂಡಿದೆ. ಆಲ್ ರೈಟ್. ಇವತ್ತು ನಮ್ಮದು ಅಂದಾಜು GDPನ 7.2ರಿಂದ 6.6ಕ್ಕೆ ಇಳಿಸಿದೆ. ಹಣದುಬ್ಬರ ಕೂಡ ಹೆಚ್ಚಾಗತ್ತೆ, 4.8%ಗೆ ಅಂತಿದ್ದಾರೆ. 4.8 ಅಲ್ಲಿಗೆ ಟೆಕ್ನಿಕಲಿ ಬ್ಯಾಂಕ್ ಇಂಟ್ರೆಸ್ಟ್ ಲೆವೆಲ್ಗೆ ಬಂತದು. ಅಲ್ಲಿಗೆ ಅದಂತಂದರೆ ಹೋಯ್ತು. ಯಾರು ಬ್ಯಾಂಕಲ್ಲಿ ಕಾಸು ಇಟ್ಬಿಟ್ಟು ಕಾಸು ತೆಕ್ಕೊಂಡ್ರೆ ಇಂಟ್ರೆಸ್ಟ್ಗೆ, ಅದು ಹಣದೊಬ್ಬರಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಹೋದರೆ 0. ಇನ್ನು ನಿನ್ನೆ ರಿಲೀಸ್ ಆದ ಪುಷ್ಪ 2 ಸಿನಿಮಾ ಸಖತ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದೆ. ಆದರೆ ನಿನ್ನೆ ರಾತ್ರಿ ಮುಂಬೈನ ಥಿಯೇಟರ್ ಒಬ್ಬ ಯಾರೋ ಅತಿಯಾದ ಘಾಟ್ನಿಂದ ಕೂಡಿದಂತಹ ದ್ರಾವಣವನ್ನ ಸ್ಪ್ರೇ ಮಾಡಿ ಗಾಬರಿ ಹುಟ್ಟಿಸ್ಬಿಟ್ಟ. ಕೆಲವರಂತೂ ಅತಿಯಾದ ಕೆಮ್ಮು ವಾಂತಿಯಿಂದ ಬಳಲಿದ್ರು. ನಂತರ ಶೋವನ್ನು ಕೂಡ ಮೊಟಕುಗೊಳಿಸಿದ್ರು. ಇನ್ನು ಹೈದರಾಬಾದ್ನಲ್ಲಿ ಮಹಿಳಾ ಅಭಿಮಾನಿ ಸಾವು ಪ್ರಕರಣ ಸಂಬಂಧ ನಟ ಅಲ್ಲು ಅರ್ಜುನ್ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ಗಳನ್ನು ಒಳಗೊಂಡ FIR ಅನ್ನ ಹಾಕಿದ್ದಾರೆ. ಘಟನೆ ಬಗ್ಗೆ NHRCಗೆ ದೂರನ್ನ ಕೊಟ್ಟಿದ್ದಾರೆ. ಸರಿ, ಎಲ್ಲ ಕರೆಕ್ಟು. ಮೃತಪಟ್ಟವ್ರ ಕುಟುಂಬಕ್ಕೆ ಸಾಧ್ಯವಾದಷ್ಟು ನೆರವನ್ನು ಚಿತ್ರತಂಡದವರು ಮಾಡಬೇಕು, ಉಳಿದವರು ಮಾಡಬೇಕು, ಎಲ್ಲರೂ ಮಾಡಬೇಕು, ಅವೆಲ್ಲ ಕರೆಕ್ಟು. ಅವರು ಅಭಿಮಾನಿಯಾಗಿದ್ದಕ್ಕೆ ಅಲ್ಲಿ ಬಂದಿರೋದು ತಾನೇ. ಅವ್ರನ್ನ ಯಾರೋ ಅಲ್ಲಿ ಕರ್ಕೊಂಬಂದಿಲ್ವಲ್ಲ ಎಳ್ಕೊಂಡು. ಅವ್ರಿಗೂ ಒಂದು ಐಡಿಯಾ ಇರಬೇಕಲ್ಲ ಇವತ್ತಿನ ದಿನ ಹೆಂಗಿರತ್ತಲ್ಲಿ ಕ್ರೌಡು, ಏನು ಕತೆ ಅಂತ. ಫಸ್ಟ್ ಡೇ ಅಂದ ಮೇಲೆ. ಎರಡನೇದು, ಅವ್ರು ಬರೋದನ್ನೇನೋ ಪೊಲೀಸ್ನವ್ರಿಗೆ ಹೇಳಿರಲಿಲ್ವಂತೆ, ಪರ್ಮಿಷನ್ ತಗೋಬೇಕಿತ್ತು. ಪರ್ಮಿಷನ್ ಏನೋ ಗೊತ್ತಿಲ್ಲ, ಹಂಗಾಗಿ ಸ್ವಲ್ಪ ಅಲ್ಲಿ ಏರ್ಪೇರ್ ಆಗ್ಬಿಟ್ಟಿದೆ. ಅದಕ್ಕೆ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಅಂತ ಹೇಳೋ. ಸ್ವಲ್ಪ ಭಾಳ ಕಡೆಗೆ ರಾಜಕಾರಣಿಗಳೆಲ್ಲ ಹೋಗ್ತಾರಲ್ಲ, ಕಾಲು ತುಳಿತಾ ಎಲ್ಲ ಆಗುತ್ತೆ, ಯಾರ್ಯಾರ ಮೇಲೆ ಹಿಡಿತೀರಿ? ದೇ ಆರ್ ಮಾರಲಿ ಆನ್ಸರಬಲ್, ಅಷ್ಟು ಮಾತ್ರ ನಿಜ.